ನನ್ನ ಪ್ರಶ್ನೆ ಏನೆಂದರೆ, ನೀವು ಯುಟಿಐ ಲಾರ್ಜ್ ಕ್ಯಾಪ್ ಫಂಡ್ ನೋಡಿದಾಗ ನಿಮ್ಮ ಸ್ಟ್ರಾಟಜಿ ಹೇಗೆ ಬೇರೆಯವರಿಗಿಂತ ವಿಭಿನ್ನವಾಗಿದೆ? ಈ ಬಿಸಿನೆಸ್ಗಳನ್ನು ಗುರುತಿಸುವುದು ಮತ್ತು ಹೊಂದುವುದರಲ್ಲಿ ನೀವು ಯಾವ ವಿಭಿನ್ನ ವಿಧಾನ ಅನುಸರಿಸುತ್ತೀರಿ? ಯುಟಿಐ ಲಾರ್ಜ್ ಕ್ಯಾಪ್ನ ಮೂಲಭೂತ ಅಂಶ ಬಲವಾದ ಸ್ಪರ್ಧಾತ್ಮಕ ಅನುಕೂಲ ಹೊಂದಿರುವ ಕಂಪನಿಗಳನ್ನು ಗುರುತಿಸುವುದಾಗಿದೆ. ಲಾರ್ಜ್ ಕ್ಯಾಪ್ ವಿಶ್ವದಲ್ಲಿ ಟಾಪ್ 100 ಕಂಪನಿಗಳ ವಲಯದಲ್ಲಿ ಪ್ರತಿ ಕಂಪನಿಯ ಮಾರುಕಟ್ಟೆ ಸ್ಥಾನದ ಶಕ್ತಿ ಮತ್ತು ಸುಸ್ಥಿರತೆಯನ್ನು ನಾವು ಮೌಲ್ಯಮಾಪನ ಮಾಡುತ್ತೇವೆ. ನಾವು ಟಾಪ್ 100 ಕಂಪನಿಗಳ ಹೊರಗೂ ಕೆಲವು ಹೂಡಿಕೆ ಹೊಂದಿದ್ದೇವೆ. ಏಕೆಂದರೆ ನಿಯಮಾನುಸಾರ ಟಾಪ್ 100 ಕಂಪನಿಯಲ್ಲಿ ನಾವು 80% ಹೆಚ್ಚು ಹೂಡಿಕೆ ಮಾಡಬೇಕಿದ್ದು, ಕೆಲವು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಹೊಂದಬಹುದಾಗಿದೆ. ಲಾರ್ಜ್, ಮಿಡ್ ಅಥವಾ ಸ್ಮಾಲ್ ಮಾರ್ಕೆಟ್ ಕ್ಯಾಪ್ ಯಾವುದೇ ಆಗಿದ್ದರೂ ನಮ್ಮ ದೃಷ್ಟಿಕೋನವು ಒಂದೇ ರೀತಿಯಾಗಿದೆ. ಸ್ಪಷ್ಟ ಅಥವಾ ಅಸ್ಪಷ್ಟ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಹೊಂದಿರುವ ಕಂಪನಿಗಳನ್ನು ಗುರುತಿಸುವುದು ನಮ್ಮ ಉದ್ದೇಶ. ಅವುಗಳು ಬ್ರ್ಯಾಂಡ್, ವಿತರಣಾ ವ್ಯವಸ್ಥೆ ಅಥವಾ ಅನೇಕ ಸ್ಪರ್ಧಾತ್ಮಕ ಪ್ರಯೋಜನಗಳಾಗಿರಬಹುದು. ಇವುಗಳು ತಮ್ಮ ಸ್ಪರ್ಧಿಗಳಿಗಿಂತ ಉತ್ತಮ ಮೌಲ್ಯ ಸೃಷ್ಟಿಸಲು ಸಹಾಯ ಮಾಡುವಂತಿರಬೇಕು. ಅದರಿಂದಾಗಿ ಅವುಗಳ ಬ್ಯಾಲೆನ್ಸ್ ಶೀಟ್ ಉತ್ತಮವಾಗಿವೆ, ರಿಟರ್ನ್ ಅನುಪಾತ ಚೆನ್ನಾಗಿದೆ ಮತ್ತು ಅವುಗಳು ಒಟ್ಟು ಆರ್ಒಸಿ ಮಾನದಂಡಗಳಲ್ಲಿಯೂ ಉತ್ತಮ ಪ್ರದರ್ಶನ ನೀಡುತ್ತಿವೆ. ಇದೇ ಮುಖ್ಯ ವಿಷಯವಾಗಿದೆ. ಮುಂದಿನ ಸ್ಲೈಡ್ ನೋಡಿದರೆ ನಾವು ಸ್ಪರ್ಧಾತ್ಮಕ ಪ್ರಯೋಜನದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸ್ಪಷ್ಟವಾಗಿರಬಹುದು ಅಥವಾ ಅಸ್ಪಷ್ಟವಾಗಿರಬಹುದು. ಅಂದರೆ ಕನ್ಸ್ಯೂಮರ್ ಕಂಪನಿಗಳಲ್ಲಿ ಬ್ರ್ಯಾಂಡ್ ಎಂಬುದು ಗ್ರಾಹಕರೊಂದಿಗೆ ಸ್ಪಂದಿಸುವ ಪ್ರಮುಖ ಅಂಶ. ಗ್ರಾಹಕರಲ್ಲಿ ಗಟ್ಟಿಯಾಗಿ ಉಳಿಯುವ ಬ್ರ್ಯಾಂಡ್ ನೆನಪು ಮಾರುಕಟ್ಟೆಯಲ್ಲಿ ಸ್ಥಾನ ಕಾಯ್ದುಕೊಳ್ಳಲು ಅಥವಾ ಹೆಚ್ಚಿಸಿಕೊಳ್ಳಲು ಸ್ಪಷ್ಟವಾಗಿ ಸಹಾಯ ಮಾಡುತ್ತದೆ. ಇದು ಅಸ್ತಿತ್ವದಲ್ಲಿರುವ ಕಂಪನಿಗಳಿಗೆ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ ಹಾಗೂ ಹೊಸ ಕಂಪನಿಗಳಿಂದ ಎದುರಾಗುವ ಸ್ಪರ್ಧೆಯನ್ನು ಎದುರಿಸಲು ಸಹಕರಿಸುತ್ತದೆ. ಅದೇ ರೀತಿ ಕಂಪನಿಗಳು ನೇರವಾಗಿ ಪೇಟೆಂಟ್ ಹೊಂದಿದ್ದರೆ ಅಥವಾ ಅಂತಾರಾಷ್ಟ್ರೀಯವಾಗಿ ಅವುಗಳ ಪೇರೆಂಟ್ ಕಂಪನಿ ಪೇಟೆಂಟ್ ಹೊಂದಿದ್ದರೆ ಆ ಪೇಟೆಂಟ್ ಕೂಡ ವಿಭಿನ್ನ ಸ್ಪರ್ಧಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ. ಅದೇ ರೀತಿ ತಂತ್ರಜ್ಞಾನವು ಒಂದು ರೀತಿಯಲ್ಲಿ ಸ್ಪಷ್ಟವಾದ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಕಾಣಿಸುವ ಪ್ರಯೋಜನವು ಉತ್ಪಾದನಾ ಕ್ಷೇತ್ರದಲ್ಲಿ ನಾವು ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರುವುದಾಗಿರಬಹುದು. ಅಥವಾ ಬಿ2ಸಿ ಬಿಸಿನೆಸ್ಗಳಲ್ಲಿ ವಿತರಣೆಯೇ ಬಲವಾದ ಸ್ಪರ್ಧಾತ್ಮಕ ಪ್ರಯೋಜನ ಆಗಿರಬಹುದು. ಹೊಸದಾಗಿ ಮಾರ್ಕೆಟ್ ಪ್ರವೇಶಿಸುವ ಸ್ಪರ್ಧಿಗಳಿಗೆ ಇದನ್ನು ಎದುರಿಸಲು ತುಂಬಾ ಕಷ್ಟಕರವಾಗುತ್ತದೆ. ಸ್ಪರ್ಧಾತ್ಮಕ ಪ್ರಯೋಜನದ ಅಂಶವನ್ನು ವಿವರಿಸಲು ಕೆಲವು ಉದಾಹರಣೆಗಳನ್ನು ನೀಡುವುದಾದರೆ, ಖಾಸಗಿ ಬ್ಯಾಂಕ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಧಿಯ ವೆಚ್ಚ ಅಥವಾ ಕಾಸ್ಟ್ ಆಫ್ ಫಂಡ್ಸ್ ಬ್ಯಾಂಕ್ಗಳಿಗೆ ದೊಡ್ಡ ಪ್ರಯೋಜನವಾಗಿದೆ, ಏಕೆಂದರೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಹಣವೇ ಕಚ್ಚಾ ವಸ್ತು. ಅದುವೇ ಅಗ್ಗವಾಗಿ ಲಭ್ಯವಿದ್ದರೆ ಅವು ಕಡಿಮೆ ಅಪಾಯ ತೆಗೆದುಕೊಂಡರೂ ಸಹ ತಮ್ಮ ಲಾಭವನ್ನು ಸಾಧಿಸಬಹುದು. ಬ್ಯಾಂಕ್ಗಳು ಹೆಚ್ಚು ಅಪಾಯದ ಸಾಲಗಳನ್ನು ನೀಡಬೇಕಾಗಿಲ್ಲ. ಇಲ್ಲಿಯೇ ನಿಧಿಯ ವೆಚ್ಚವು ಪ್ರಮುಖ ಪ್ರಯೋಜನವಾಗುತ್ತದೆ. ಐಸಿಐಸಿಐ ಬ್ಯಾಂಕ್ ಉದಾಹರಣೆ ನೀಡುವುದಾದರೆ, ಕಡಿಮೆ ನಿಧಿಯ ವೆಚ್ಚಗಳು ಬ್ಯಾಂಕಿಗೆ ಒಟ್ಟಾರೆ ಸಾಲ ವೆಚ್ಚಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಲೇ ಬೆಳವಣಿಗೆ ಮತ್ತು ಲಾಭದಾಯಕತೆಯನ್ನು ಗಳಿಸಲು ಸಹಕರಿಸಿದೆ. ಬಲಭಾಗದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಉದಾಹರಣೆ ಇದೆ. ಇದು ಏಕೈಕ ದೊಡ್ಡ ಪ್ಲೇಯರ್ ಆಗಿದ್ದು, ಮಾರುಕಟ್ಟೆಯಲ್ಲಿ ಗಮನಾರ್ಹ ಪಾಲು ಮತ್ತು ಅಂತಿಮ ಗ್ರಾಹಕರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿದೆ. ಅವುಗಳಲ್ಲಿ ಹಲವು ಬಿ2ಬಿ ಅಂದರೆ ಬಿಸಿನೆಸ್ ಟು ಬಿಸಿನೆಸ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಗ್ರಾಹಕರೊಂದಿಗಿನ ಬಲವಾದ ಸಂಬಂಧ ಅವುಗಳು ಪೂರೈಸುವ ಗುಣಮಟ್ಟದ ಉತ್ಪನ್ನಗಳು ಹಾಗೂ ದೊಡ್ಡ ಉತ್ಪಾದನಾ ಸಾಮರ್ಥ್ಯದಿಂದಾಗಿ ಸದ್ಯಕ್ಕೆ ಸವಾಲೊಡ್ಡುತ್ತಿರುವ ಕಡಿಮೆ ವೆಚ್ಚದ ಆಮದುಗಳಿಗಿಂತ ಹೆಚ್ಚಿನ ಅನುಕೂಲ ಹೊಂದಲು ಅವುಗಳಿಗೆ ಸಾಧ್ಯವಾಗಿದೆ. ಇನ್ನು ಕೆಲವು ಉದಾಹರಣೆ ನೀಡಬಹುದು. ಉದಾಹರಣೆಗೆ, ರಿಟೇಲಿಂಗ್ನಲ್ಲಿ ಮುಖ್ಯ ಗಮನವಿರುವುದು ವೆಚ್ಚ ದಕ್ಷತೆಯ ಮೇಲೆ. ವ್ಯಾಲ್ಯೂ ರಿಟೇಲಿಂಗ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಕಂಪನಿಯನ್ನು ನಾವು ಹೊಂದಿದ್ದೇವೆ. ಇದು ಬೆಲೆಗಳನ್ನು ಹೆಚ್ಚಿಸುವ ಅಗತ್ಯವಿಲ್ಲದೆ ಸ್ಪರ್ಧೆಯನ್ನು ಎದುರಿಸಲು ಅಥವಾ ಆ ಕ್ಷೇತ್ರದಲ್ಲಿರುವ ಇತರ ಸ್ಪರ್ಧಿಗಳಿಗಿಂತ ಹೆಚ್ಚಿನ ಲಾಭ ಪಡೆಯಲು ಆ ಕಂಪನಿಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಅವರು ಬೆಲೆಗಿಂತ ವೆಚ್ಚ ನಿಯಂತ್ರಣದ ಮೇಲೆ ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಿದ್ದಾರೆ. ಇನ್ನು ಟೆಲಿಕಾಂ ಕ್ಷೇತ್ರವೊಂದರಲ್ಲಿ ನಾವು ಭಾರೀ ಸ್ಪರ್ಧೆಯನ್ನು ನೋಡಿದ್ದೇವೆ. ಆದರೆ ಸದೃಢವಾದ ಬ್ರ್ಯಾಂಡ್, ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಮತ್ತು ಬಲವಾದ ಬ್ಯಾಲೆನ್ಸ್ ಶೀಟ್ ಈ ಕಂಪನಿಗೆ 2016-17ರಲ್ಲಿ ಬೆಲೆಗಳು ಹೆಚ್ಚು ಕಡಿಮೆ 0ಗೆ ಇಳಿದಿದ್ದ ಸವಾಲಿನ ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡಿದೆ. ಅಲ್ಲಿಂದ ಹಲವಾರು ಸ್ಪರ್ಧಿಗಳು ಮಾರ್ಕೆಟ್ನಿಂದ ಹೊರಹೋಗಿರುವುದನ್ನು ನೋಡಿದ್ದೇವೆ ಮತ್ತು ಟೆಲಿಕಾಂ ಆಪರೇಟರ್ಗಳ ಸಂಖ್ಯೆ ಕೇವಲ 4ಕ್ಕೆ ಇಳಿದಿದೆ. ಉದ್ಯಮದಲ್ಲಿ ವಿಲೀನವೂ ನಡೆದಿದೆ.
ಭಾರತಿ ಕಂಪನಿಯು ಬ್ರ್ಯಾಂಡ್, ಗ್ರಾಹಕ ಸಂಬಂಧ ಮತ್ತು ಬಲವಾದ ಬ್ಯಾಲೆನ್ಸ್ ಶೀಟ್ನ ಸರಿಯಾದ ಸಂಯೋಜನೆಯೊಂದಿಗೆ ಮಾರುಕಟ್ಟೆ ಪಾಲನ್ನು ಪಡೆಯುವುದನ್ನು ಮುಂದುವರಿಸಿದೆ. ಇವು ನಮ್ಮ ಪೋರ್ಟ್ಫೋಲಿಯೋದಲ್ಲಿನ ಕೆಲವು ಉದಾಹರಣೆಗಳಾಗಿವೆ. ಇಲ್ಲಿ ಸ್ಪರ್ಧಾತ್ಮಕ ಪ್ರಯೋಜನವು ಈ ಕಂಪನಿಗಳಿಗೆ ತಮ್ಮ ಬಿಸಿನೆಸ್ನಲ್ಲಿ ಆದಾಯ, ವೆಚ್ಚಗಳು ಅಥವಾ ಲಾಭಗಳ ವಿಷಯದಲ್ಲಿ ಉತ್ತಮ ಸಾಧನೆ ಮಾಡಲು ಸಹಾಯ ಮಾಡಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.